ಕನ್ನಡದ ಕಿರುತೆರೆಯಲ್ಲಿ ಹಲವು ಸೀರಿಯಲ್ಗಳಲ್ಲಿ ನಟಿಸಿ ನಿರ್ದೇಶನ ಮಾಡ್ತಾ ಇದ್ದಂತಹ ದಿಲೀಪ್ ರಾಜ್ ನಿಧನರಾಗಿದ್ದಾರೆ. ಕನ್ನಡದ ಖ್ಯಾತ ಸೀರಿಯಲ್ ನಟ ದಿಲೀಪ್ ರಾಜ್ ನಿಧನರಾಗಿದ್ದಾರೆ. ಇಂದು ಬೆಳಗ್ಗೆ ಹೃದಯಾಘಾತದಿಂದ ದಿಲೀಪ್ ರಾಜ್ ಸಾವನ್ನಪ್ಪಿದ್ದಾರೆ. ನಟ, ನಿರ್ಮಾಪಕ, ನಿರ್ದೇಶಕರಾಗಿದ್ರು ದಿಲೀಪ್ ರಾಜ್ ರವರು. ಹಲವು ಕನ್ನಡ ಸಿನಿಮಾಗಳಲ್ಲಿ ಕೂಡ ದಿಲೀಪ್ ರಾಜ್ ಅಭಿನಯಿಸಿದ್ರು. ಇತ್ತೀಚೆಗೆ ಕನ್ನಡ ಕಿರುತೆರೆಯಲ್ಲಿ ಆಕ್ಟಿವ್ ಆಗಿದ್ರು. ಕನ್ನಡದ ಹಲವು ಧಾರಾವಾಹಿಗಳಲ್ಲಿ ನಟಿಸಿ ನಿರ್ದೇಶನ ಕೂಡ ಮಾಡ್ತಾ ಇದ್ರು. ಆದರೆ ಇಂದು ಬೆಳಗ್ಗೆ ಹೃದಯಾಘಾತದಿಂದ ದಿಲೀಪ್ ರಾಜ್ ನಿಧನರಾಗಿದ್ದಾರೆನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕನ್ನಡದ ಖ್ಯಾತ ಸೀರಿಯಲ್ ನಟ ದಿಲೀಪ್ ರಾಜ್ ಇಂದು ಬೆಳಗ್ಗೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಕನ್ನಡದ ಕಿರುತೆರೆಯ ಹಲವು ಧಾರಾವಾಹಿಗಳಲ್ಲಿ ನಟಿಸಿದ್ರು ಹಾಗೂ ನಿರ್ದೇಶನ ಕೂಡ ಮಾಡ್ತಾ ಇದ್ರು. ಇತ್ತೀಚೆಗೆ ರಿಲೀಸ್ ಆಗಿದ್ದಂತಹ ಲವ್ ಮಾಕ್ಟೈಲ್ 3 ಸಿನಿಮಾಗಳಲ್ಲೂ ಕೂಡ ನಟಿಸಿದ್ರು. ಆದರೆ ಇಂದು ಬೆಳಗ್ಗೆ ಹೃದಯಾಘಾತದಿಂದ ದಿಲೀಪ್ ರಾಜ್ ಸಾವನ್ನಪ್ಪಿದ್ದಾರೆ. ಸುಮಾರು ಕನ್ನಡದಲ್ಲಿ 24 ಸಿನಿಮಾಗಳಲ್ಲಿ ದಿಲೀಪ್ ರಾಜ್ ನಟಿಸಿದ್ರು. 1978ರಂದು ಸೆಪ್ಟೆಂಬರ್ 2ರಂದು ದಿಲೀಪ್ ರಾಜ್ ಹುಟ್ಟಿದ್ದು. ಸದ್ಯ ಇಲ್ಲಿವರೆಗೂ ಕನ್ನಡದಲ್ಲಿ 24 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಜೊತೆಗೆ ಹಲವು ಕಿರುತೆರೆಯ ಧಾರಾವಾಹಿಗಳಲ್ಲಿ ಕೂಡ ನಟಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಂತ್ ಸಾಯಿ. ಅನಂತ್, ಇತ್ತೀಚೆಗಷ್ಟೇ ಬಿಡುಗಡೆಯಾಗಿದ್ದಂತಹ ಲವ್ ಮಾಕ್ಟೈಲ್ 3 ಸಿನಿಮಾದಲ್ಲೂ ಕೂಡ ದಿಲೀಪ್ ರಾಜ್ ನಟಿಸಿದ್ರು. ಸಿನಿಮಾದ ರಿಲೀಸ್ ಕಾರ್ಯಕ್ರಮಗಳಲ್ಲೂ ಕೂಡ ತುಂಬಾ ಆರೋಗ್ಯವಾಗಿ ಕಾಣಿಸ್ಕೊಳ್ತಾ ಇದ್ರು. ಆದ್ರೆ ಇವತ್ತು ಬೆಳಗ್ಗೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ. ಎಷ್ಟು ಗಂಟೆಗೆ ನಿಧನರಾಗಿದ್ದು, ಅವರನ್ನ ಆಸ್ಪತ್ರೆಗೆ ಏನಾದ್ರು ದಾಖಲಿಸಿದ್ರಾ? ಈ ಬಗ್ಗೆ ಮಾಹಿತಿ ಏನ್ ಸಿಗ್ತಾ ಇದೆ ಅನಂತ್? ಇದೊಂದು ಆಘಾತಕಾರಿ ವಿಚಾರ. ಅಂದ್ರೆ ತುಂಬಾ ಫಿಟ್ ಆಗಿದ್ದಂತ ದಿಲೀಪ್ ರಾಜ್ ಇವತ್ತು ಅರ್ಲಿ ಮಾರ್ನಿಂಗ್ ಹೃದಯಾಘಾತದಿಂದ ನಿಧನರಾಗಿರುವಂತ ಮಾಹಿತಿ ಬಂದಿದೆ. ಸೊ ಕನ್ನಡ ಇಂಡಸ್ಟ್ರಿಯ ಪ್ರಮುಖ ನಟ, ಅಂದ್ರೆ ತುಂಬಾ ಜನಗಳಿಂದ ಗುರುತಿಸ್ಕೊಂಡಿದ್ದ ನಟ. ಮಿಲನ ಅನ್ನೋ ಸಿನಿಮಾದಲ್ಲಿ ಅತ್ಯದ್ಭುತವಾದ ರೆಸ್ಪಾನ್ಸ್ ಬಂದಿತ್ತು ಜನಗಳು ಅವರಿಂದ. ಅಷ್ಟು ಅದ್ಭುತವಾದ ನಟ. ಥಿಯೇಟರ್ ಇಂದ ಬಂದು ಕನ್ನಡ ಇಂಡಸ್ಟ್ರಿಯಲ್ಲಿ ನಟನಾಗಿ ಹಲವು ಸಿನಿಮಾಗಳು ನಟಿಸಿ ಆ ನಂತರ ಸೀರಿಯಲ್ ಇಂಡಸ್ಟ್ರಿಗೆ ಹೋಗಿ ಅಲ್ಲೂ ಕೂಡ ಒನ್ ಆಫ್ ದ ಮೇಜರ್ ಪ್ರೊಡ್ಯೂಸರ್ ಆಗಿದ್ದವರು. ಅವರು ನಿರ್ಮಾಣ ಮಾಡಿರುವಂತ ಪಾರು ಸೀರಿಯಲ್, ಹಿಟ್ಲರ್ ಕಲ್ಯಾಣ, ಸೊ ಅನೇಕ ಸೀರಿಯಲ್ಗಳು ಕೂಡ ತುಂಬಾ ಹಿಟ್ಟಾಗಿದೆ, ಜನಗಳ ಮನಸ್ಸನ್ನು ಗೆದ್ದಿದೆ. ಅವರು ನಿರ್ಮಾಪಕ ಆಗಿ ಎಷ್ಟು ಫೇಮಸ್ ಆಗಿದ್ದಾರೋ, ನಟರಾಗಿ ಅದಕ್ಕಿಂತ ಹೆಚ್ಚು ಫ್ಯಾನ್ಸ್ಗಳನ್ನ ಹೊಂದಿದ್ರು ಅವರು. ಅವರ ಹಿಟ್ಲರ್ ಕಲ್ಯಾಣ ಸೀರಿಯಲ್ ಅವರ ಆಕ್ಟಿಂಗ್ಗೆ ಮನಸೋತವರೇ ಇಲ್ಲ. ಸೊ ಇದೊಂದು ನಿಜಕ್ಕೂ ಹೃದಯಾಘಾತ. ಇಂಡಸ್ಟ್ರಿಗೆ ಒಂದು ದೊಡ್ಡ ನಷ್ಟ ಆಗಿದೆ ಅಂತಾನೆ ಹೇಳ್ಬೋದು ಪ್ರತೀಕ್ಷಾ. ಥ್ಯಾಂಕ್ ಯು ಅನಂತ್ ಡೀಟೇಲ್ಸ್ಗೆ. ಕನ್ನಡದಲ್ಲಿ ಸುಮಾರು 24ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಂತಹ ಹಾಗೂ ಕಿರುತೆರೆಯಲ್ಲಿ ಹಲವು ಧಾರಾವಾಹಿಗಳಲ್ಲಿ ನಟಿಸಿ ಹಾಗೂ ನಿರ್ದೇಶನ ಮಾಡ್ತಿದ್ದಂತಹ ದಿಲೀಪ್ ರಾಜ್ ಇಂದು ಬೆಳಗ್ಗೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇನ್ನು ಫಿಟ್ನೆಸ್ ಬಗ್ಗೆ ಬಹಳ ಕಾಳಜಿಯನ್ನ ಹೊಂದಿದ್ರು. ತುಂಬಾ ಫಿಟ್ ಆಗಿ ಕಾಣಿಸ್ಕೊಳ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳ ಮುಂದೆ ಕಾಣಿಸ್ಕೊಂಡಾಗ್ಲೂ ಕೂಡ ಬಹಳ ಆರೋಗ್ಯವಾಗಿ ಕಾಣಿಸ್ತಾ ಇದ್ರು. ಆದರೆ ಇವತ್ತು ಬೆಳಗ್ಗೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಖಾಸಗಿ ವಾಹಿನಿಯ ಹಿಟ್ಲರ್ ಕಲ್ಯಾಣ ಸೇರಿದಂತೆ ಹಲವು ಸೀರಿಯಲ್ಗಳನ್ನು ನಿರ್ಮಾಣ ಕೂಡ ಮಾಡಿದ್ರು. ಕನ್ನಡದಲ್ಲಿ ಮಿಲನ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು. 2005ರಲ್ಲಿ ಇವರು ಬಾಯ್ ಫ್ರೆಂಡ್ ಸಿನಿಮಾದ ಮೂಲಕ ನಾಯಕ ನಟನಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ರು. ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ಮಿಲನ ಸಿನಿಮಾದಲ್ಲಿ ಖಳನಾಯಕನಾಗಿ ಕೂಡ ನಟಿಸಿದ್ರು. ಅದಾದ ನಂತರ 2016ರಲ್ಲಿ ರಿಲೀಸ್ ಆದಂತಹ
ಯೂಟರ್ನ್ ಸಿನಿಮಾದಲ್ಲಿ ಕೂಡ ನಟಿಸಿದ್ರು. ಆದರೆ ಇವತ್ತು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.